ವಿದ್ಯೆ ಒಂದು ತಿಳ್ಕೊಂಡ್ಬಿಟ್ರೆ ನಾವು ಬೇರೆಯವ್ರಿಗೆ ಅನ್ಯಾಯ ಆಗೋಕ್ಕೂ ಕೊಡಲ್ಲ, ನಮ್ಮ ಮೇಲೆ ಅನ್ಯಾಯ ಹಾಕೊಂಡು ನಾವು ಬಿಡ್ಕೊಳ್ಳಲ್ಲ. ಅದೇ ಒಂದು ಮೆಸೇಜ್ ನಾನು ಕೊಡೋದೇನಂದ್ರೆ, ಕರ್ನಾಟಕದ ಜೈಲಿರ್ಲಿ, ಇಂಡಿಯಾದಲ್ಲಿ ಎಲ್ಲ ಜೈಲಿರ್ಲಿ, ಈ ಕರ್ನಾಟಕದಲ್ಲಿ ಪ್ರತಿಯೊಂದು ಕಾರಾಗೃಹದಲ್ಲಿ 7 ಸೆಂಟ್ರಲ್ ಪ್ರಿಸನ್ ಐತೆ, 28ರಿಂದ ಜಾಸ್ತಿ 5 ಡಿಸ್ಟ್ರಿಕ್ಟ್ ಪ್ರಿಸನ್ ಇದೆ, ಎಲ್ಲದರಲ್ಲೂ ಕೈದಿಗಳಿದೆ, ಎಲ್ಲಾ ಪ್ರಿಸನ್ ನಲ್ಲಿ ಶಾಲೆಗಳಿದೆ. ಈ ಟೈಮ್ ಕ್ಯಾರಂ ಬೋರ್ಡ್ ಆಡೋದ್ರಲ್ಲಿ, ಚೆಸ್ ಆಡೋದ್ರಲ್ಲಿ, ಇದು ಬೇರೆ ಏನೋ ಒಂದು ಆಡೋದ್ರಲ್ಲಿ, ಜೂಜ್ ಆಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡೋದ್ರಿಂದ ನ್ಯೂಸ್ ನೋಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮುಟ್ಕೊಂಡು 24 hours ಅಲ್ಲಿ 2 hour ಶಾಲೆಗೆ ಹೋಗ್ಬಿಟ್ಟು ಒಂದ್ ಇಂದ ಕಲ್ತ್ಕೊಂಡ್ಬಿಟ್ರು, ಓದಿದ್ರೇನು ಇನ್ನು ಮುಂದೆ ಓದ್ಬೇಕು. SLC ಓದಿದ್ರೆ ಡಿಗ್ರಿ ಮಾಡಕ್ ಅವಕಾಶ ಐತೆ, ಡಿಗ್ರಿ ಮಾಡಿದ್ರೆ ಮಾಸ್ಟರ್ ಡಿಗ್ರಿ ಮಾಡೋ ಅವಕಾಶ ಐತೆ. ಅದೆಲ್ಲ ಮಾಡ್ಕೊಂಡು ಏನೋ ಹಳೆ ಜೀವನ ಹೋಯ್ತು, ನಾನು ಇನ್ಮೇಲೆ ಬಂದ್ಮೇಲೆ ನನ್ಗೊಂದು ಮರ್ಯಾದೆ ಸಿಗ್ಬೇಕು ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಂದು ಕೈದಿಗೆ ನಾನು ಒಂದು ತಪ್ಪು ಮಾಡ್ಬಿಟ್ಟು ಹೋಗಿದ್ದೀನಿ, ನಮ್ಮ ಹೆಂಡತಿಗೆ ಬಾಡಿಗೆ ಮನೆಯವ್ರು ಕೊಡೋರು ಯಾರಿಲ್ಲ, ನನ್ನ ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಕೊಂಡಿರೋರು ಯಾರಿಲ್ಲ, ನನಗೆ ಸಾಲ ಕೊಡೋರು ನಮ್ಮ ತಂಗಿಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಯಾರಿಲ್ಲ, ಸಾಲ ಕೇಳಿದ್ರೆ 5 ಸಾವಿರ ಕೇಳಿದ್ರೆ ಇವ್ನ ಗಂಡ ಮನೆ ಜೈಲಲ್ಲಿ ಇದ್ದಾನೆ, ಅವ್ನ್ ಹೆಂಗ್ ಬಂದ್ ತೀರ್ಸ್ತಾನಂತ ಹೇಳೋರು ಇರ್ತಾರೆ. ಇವ್ನ್ ಮನೆ ಕೊಟ್ರೆ ಇನ್ ಮನೆ ಬಂದ್ರೆ ಬಾಡಿಗೆ ಕೊಡೋರು ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದನ್ನ ಉದ್ದೇಶ ಇಟ್ಕೊಂಡು ಏನೇನ್ ಕಷ್ಟ ನಿಮ್ ಮನೆಗಳಲ್ಲಿ ಪ್ರತಿಯೊಬ್ಬರದು ಒಂದೊಂದು ಕಷ್ಟ ಇರ್ತಾ, ಕಷ್ಟ ಒಂದು ಮನ್ಸಲ್ಲಿ ಇಟ್ಕೊಂಡು ನಾನು ಓದ್ಬೇಕು, ಈ ಟೈಮ್ ನ ಸ್ಪೆಂಡ್ ಮಾಡ್ಬೇಕಂತ ಮಾಡಿದ್ರೆ ಒಳ್ಳೇದಾಗಂತ ನಾನು ಒಂದು ಮೆಸೇಜ್ ಕೊಡ್ತೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.